ಹಲೋ ಗೆಳೆಯರೆ, ಹೇಗಿದ್ದೀರಿ? ಇಂದಿನ ವಿಡಿಯೋದಲ್ಲಿ ನಾವು ಪೂರಿ ಜಗನ್ನಾಥ ಸ್ವಾಮಿಯ ಒಂದಷ್ಟು ವಿಶಿಷ್ಟ ಸಂಗತಿಗಳನ್ನು ತಿಳಿಯೋಣ ಬನ್ನಿ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕಥೆಯೊಳಗೆ ಹೋಗೋಣ. ಭಾರತವು ಅನೇಕ ಪವಿತ್ರ ದೇವಾಲಯಗಳ ನಾಡಾಗಿದ್ದು, ಅವುಗಳಲ್ಲಿ ಒಡಿಶಾ ರಾಜ್ಯದ ಪುರಿ ನಗರದಲ್ಲಿರುವ ಜಗನ್ನಾಥ ದೇವಾಲಯವು ಅತ್ಯಂತ ಪ್ರಸಿದ್ಧ ಮತ್ತು ಮಹತ್ವಪೂರ್ಣ ಸ್ಥಾನವನ್ನು ಹೊಂದಿದೆ. ಈ ದೇವಾಲಯವು ಹಿಂದೂ ಧರ್ಮದ ಚಾರ್ಧಾಮಗಳಲ್ಲಿ ಒಂದಾಗಿ ಪರಿಗಣಿಸಲ್ಪಟ್ಟಿದ್ದು, ಭಕ್ತಿ, ಸಂಸ್ಕೃತಿ ಮತ್ತು ಐತಿಹಾಸಿಕ ಪರಂಪರೆಯ ಅದ್ಭುತ ಸಂಯೋಜನೆಯಾಗಿದೆ. ಜಗನ್ನಾಥ ದೇವಾಲಯವು ಕೇವಲ ಆರಾಧನಾ ಸ್ಥಳವಲ್ಲ, ಅದು ಭಾರತೀಯ ಜನಮನದ ಆಸ್ಥೆಯ ಕೇಂದ್ರವಾಗಿದೆ. ಜಗನ್ನಾಥ ಎಂದರೆ ಜಗತ್ತಿನ ನಾಥ, ಅಂದರೆ ಜಗತ್ತಿನ ಒಡೆ. ಇಲ್ಲಿ ಪೂಜಿಸಲ್ಪಡುವ ಜಗನ್ನಾಥ ದೇವರನ್ನು ಶ್ರೀಕೃಷ್ಣನ ಅವತಾರವೆಂದು ಭಕ್ತರು ನಂಬುತ್ತಾರೆ. ಜಗನ್ನಾಥನೊಂದಿಗೆ ಅವರ ಅಣ್ಣ ಬಲಭದ್ರ ಮತ್ತು ತಂಗಿ ಸುಭದ್ರಾ ದೇವಿಯೂ ಸಹ ಪೂಜಿಸಲ್ಪಡುತ್ತಾರೆ. ಈ ಮೂವರು ದೇವರುಗಳ ಮೂರ್ತಿಗಳು ಮರದಿಂದ ನಿರ್ಮಿಸಲ್ಪಟ್ಟಿದ್ದು, ಇವುಗಳ ರೂಪವು ಇತರ ದೇವಾಲಯಗಳ ಮೂರ್ತಿಗಳಿಗಿಂತ ವಿಭಿನ್ನವಾಗಿದೆ. ಕೈಕಾಲುಗಳಿಲ್ಲ, ದೊಡ್ಡ ಕಣ್ಣುಗಳಿರುವ ಈ ಮೂರ್ತಿಗಳು ಭಕ್ತರ ಮನಸ್ಸಿನಲ್ಲಿ ವಿಶೇಷ ಆಕರ್ಷಣೆಯನ್ನು ಉಂಟುಮಾಡುತ್ತವೆ. ಪೌರಾಣಿಕ ಕಥೆಗಳ ಪ್ರಕಾರ ಶ್ರೀಕೃಷ್ಣನು ದ್ವಾರಕೆಯಲ್ಲಿ ದೇಹ ತ್ಯಜಿಸಿದ ನಂತರ ಅವರ ದೇಹ ಸಮುದ್ರದಲ್ಲಿ ಲೀನವಾಯಿತು. ಆದರೆ ಅವರ ಹೃದಯ ಭಾಗವಾದ ದಾರುವ ಬ್ರಹ್ಮ ಮಾತ್ರ ನಾಶವಾಗದೆ ಮರದ ತುಂಡಿನ ರೂಪದಲ್ಲಿ ಉಳಿಯಿತು ಎಂದು ನಂಬಲಾಗಿದೆ. ಅದೇ ದಾರುವ ಬ್ರಹ್ಮವು ಜಗನ್ನಾಥ ದೇವರ ಮೂರ್ತಿಯಲ್ಲಿ ಅಡಗಿದೆ ಎಂಬ ನಂಬಿಕೆ ಪ್ರಚಲಿತದಲ್ಲಿದೆ. ಇಂದ್ರದ್ಯುಮ್ನ ಎಂಬ ಧರ್ಮಾತ್ಮ ರಾಜನು ದೇವರ ಆದೇಶದಂತೆ ಈ ದೇವಾಲಯವನ್ನು ನಿರ್ಮಿಸಿದನೆಂಬ ಕಥೆಯು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಐತಿಹಾಸಿಕವಾಗಿ ನೋಡಿದರೆ, ಪುರಿಯ ಜಗನ್ನಾಥ ದೇವಾಲಯವನ್ನು ಕ್ರಿಶ 12ನೇ ಶತಮಾನದಲ್ಲಿ ಗಂಗವಂಶದ ರಾಜ ಅನಂತವರ್ಮನ್ ಚೋಡಗಂಗದೇವ ನಿರ್ಮಿಸಿದರು. ನಂತರ ಅವರ ವಂಶಸ್ಥರಾದ ಅನಂಗಭೀಮ ದೇವರು ಜಗನ್ನಾಥನನ್ನು ಒಡಿಶಾದ ಪರಮಾಧಿಕಾರಿ ಎಂದು ಘೋಷಿಸಿ ತಾನು ದೇವರ ಸೇವಕನಾಗಿರುವುದಾಗಿ ತಿಳಿಸಿದರು. ದೇವಾಲಯವು ಕಳಿಂಗ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಾಣಗೊಂಡಿತ್ತು. ಅದರ ಭವ್ಯತೆ ಮತ್ತು ಶಿಲ್ಪಕಲೆಯ ಸೌಂದರ್ಯವು ನೋಡಿದವರನ್ನು ಮಂತ್ರಮುಗ್ಧರನ್ನಾಗಿಸುತ್ತದೆ. ಜಗನ್ನಾಥ ದೇವಾಲಯದ ಅತ್ಯಂತ ವಿಶಿಷ್ಟ ಸಂಪ್ರದಾಯವೆಂದರೆ ನವಕಲೇವರ. ಪ್ರತಿ 12 ಅಥವಾ 19 ವರ್ಷಗಳಿಗೊಮ್ಮೆ ದೇವರ ಮೂರ್ತಿಗಳನ್ನು ಹೊಸ ಮರದಿಂದ ಪುನಃ ನಿರ್ಮಿಸಿ ಪ್ರತಿಷ್ಠಾಪಿಸಲಾಗುತ್ತದೆ. ಈ ವೇಳೆ ಹಳೆಯ ಮೂರ್ತಿಗಳಲ್ಲಿರುವ ದಾರುವ ಬ್ರಹ್ಮವನ್ನು ಹೊಸ ಮೂರ್ತಿಗಳಿಗೆ ವರ್ಗಾಯಿಸಲಾಗುತ್ತದೆ. ಈ ವಿಧಿಯು ಸಂಪೂರ್ಣ ರಹಸ್ಯವಾಗಿ ನಡೆಯುತ್ತದೆ ಮತ್ತು ಜಗತ್ತಿನ ಬೇರೆ ಯಾವ ದೇವಾಲಯದಲ್ಲಿಯೂ ಈ ರೀತಿಯ ಆಚರಣೆ ಕಾಣುವುದಿಲ್ಲ. ಜಗನ್ನಾಥ ದೇವಾಲಯದ ಇನ್ನೊಂದು ಮಹತ್ವದ ಅಂಶವೆಂದರೆ ರಥಯಾತ್ರೆ. ಪ್ರತಿ ವರ್ಷ ನಡೆಯುವ ಈ ಉತ್ಸವದಲ್ಲಿ ಜಗನ್ನಾಥ್, ಬಲಭದ್ರ ಮತ್ತು ಸುಭದ್ರ ದೇವರನ್ನು ಭವ್ಯ ರಥಗಳಲ್ಲಿ ಕುಳ್ಳಿರಿಸಿ ನಗರದಲ್ಲಿ ಭಕ್ತರ ನಡುವೆ ಕರೆದುಕೊಂಡು ಹೋಗಲಾಗುತ್ತದೆ. ಲಕ್ಷಾಂತರ ಭಕ್ತರು ಈ ರಥಗಳನ್ನು ಎಳೆಯುವ ಮೂಲಕ ತಮ್ಮ ಭಕ್ತಿಯನ್ನು ವ್ಯಕ್ತಪಡಿಸುತ್ತಾರೆ. ಈ ರಥಯಾತ್ರೆ ವಿಶ್ವದಾದ್ಯಂತ ಪ್ರಸಿದ್ಧಿಯಾಗಿದೆ. ದೇವಾಲಯದ ಅಡುಗೆ ಮನೆಯೂ ಸಹ ವಿಶೇಷವಾಗಿದೆ. ಇಲ್ಲಿ ಸಿದ್ಧವಾಗುವ ಆಹಾರವನ್ನು ಮಹಾಪ್ರಸಾದ್ ಎಂದು ಕರೆಯಲಾಗುತ್ತದೆ. ಜಾತಿ, ವರ್ಗ, ಧನಿಕ, ದರಿದ್ರ ಎಂಬ ಯಾವುದೇ ಭೇದ ಭಾವವಿಲ್ಲದೆ ಎಲ್ಲರೂ ಒಟ್ಟಿಗೆ ಕುಳಿದು ಮಹಾಪ್ರಸಾದ್ ಸ್ವೀಕರಿಸುವುದು ಜಗನ್ನಾಥ ದೇವಾಲಯದ ಸಾಮಾಜಿಕ ಸಮಾನತೆಯ ಮಹತ್ವವನ್ನು ಸಾರುತ್ತದೆ. ಸಮಾಪನವಾಗಿ ಹೇಳುವುದ, ಪುರಿಯ ಜಗನ್ನಾಥ ದೇವಾಲಯವು ಕೇವಲ ಒಂದು ಧಾರ್ಮಿಕ ಕಟ್ಟಡವಲ್ಲ, ಅದು ಭಾರತೀಯ ಸಂಸ್ಕೃತಿ, ಭಕ್ತಿ, ಐತಿಹಾಸಿಕ ಪರಂಪರೆ ಮತ್ತು ಮಾನವೀಯ ಮೌಲ್ಯಗಳ ಜೀವಂತ ಸಂಕೇತವಾಗಿದೆ. ಅನಾದಿ ಕಾಲದಿಂದಲೂ ಈ ದೇವಾಲಯವು ಕೋಟ್ಯಂತರ ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ, ಶಾಂತಿ ಮತ್ತು ಭರವಸೆಯನ್ನು ನೀಡುತ್ತಾ ಬಂದಿದೆ. ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳು ಬೇಕಾದರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.